ಸಮುದ್ರ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ನೂತನ ಕಟ್ಟಡಕ್ಕೆ ಚಾಲನೆ ಕೊಟ್ಟಿವೆ. ನಮ್ಮ ಉದ್ದೇಶ ಏನಂದ್ರೆ ಗ್ರಾಮ ಪಂಚಾಯತ್ ಅಂದ್ರೆ ಸಾರ್ವಜನಿಕರಿಗಾಗಿರ್ಬೋದು, ಮೆಂಬರ್ಗಳಾಗಿರ್ಬೋದು, ಅಲ್ಲೊಂದು ಶೌಚಾಲಯ ಇರಬೇಕು, ಒಂದು ಕಟ್ಟಡ ಇರಬೇಕು, ಸಾರ್ವಜನಿಕರು ಬಂದ್ರೆ ಕೂತ್ಕೊಳ್ಳೋಕೆ ಎದ್ದೇಳಕ್ಕೆ ಒಂದು ಬಿಲ್ಡಿಂಗ್ ಇರಬೇಕು. ಅದಕ್ಕೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಎಲ್ಲ ಸದಸ್ಯರು ಒಮ್ಮತದಿಂದ ಇವತ್ತು 20 ಲಕ್ಷ ವೆಚ್ಚದಲ್ಲಿ ಕಟ್ಟಡವನ್ನು ಇವತ್ತು ನಿರ್ಮಾಣ ಮಾಡಿದ್ದೀವಿ. ಇವತ್ತು ನಮ್ಗೆ ತುಂಬ ಖುಷಿ ಆಗ್ತದೆ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಅಧಿಕಾರ ಅವಧಿಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಒಂದು ಅಭಿವೃದ್ಧಿ ಮಾಡಬೇಕಂತ ತೀರ್ಮಾನ ಮಾಡಿದಾಗ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಆದಷ್ಟು ಈ ಬಿಲ್ಡಿಂಗು ಬೇಗ ಕಟ್ಟಡ ಎದ್ದೇಳಲಿ ಅಂತ ಹೇಳ್ಬಿಟ್ಟು ನಾನು ಎಲ್ರಿಗೂ ಹಾರೈಸ್ತಾ ಇವತ್ತು ಶುಭವಾಗಲಿ ಅಂತ ಹೇಳ್ಬಿಟ್ಟು ನನ್ನ ಭಾಷಣ ಮುಗಿಸ್ತದೆ. ಗ್ರಾಮ ಶ್ರೀನಿವಾಸ್ ಅವರ ಅಧ್ಯಕ್ಷರಿದ್ದ ಕೂಡ ಅವರು ಅವಧಿಯಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಒಬ್ಬೊಬ್ಬರು ಅವಧಿಯಲ್ಲಿ ಕೂಡ ಇಲ್ಲಿ ಗ್ರಾಮ ಪಂಚಾಯತ್ ಯಾರೇ ಅಧ್ಯಕ್ಷರಾಗಿದ್ರು ಕೂಡ ಅವರು ಅವಧಿಯಲ್ಲಿ ಒಂದೊಂದು ಕೆಲಸ ಇಲ್ಲಿ ಮಾಡಿದ್ದಾರೆ. ನಮ್ಗೆ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಒಮ್ಮತದಿಂದ ಇವತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಮಾಡ್ತಾ ಇದ್ವಿ. ಹಿಂಗೆ ಎಲ್ಲ ಸಹಕಾರ ನೀಡ್ಬೇಕಂತೇಳಿ ನನ್ನ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಮನವಿ ಮಾಡ್ತಾ ಇದ್ವಿ. ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ ಇದ್ದು, ಹಾಗೆಯೇ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಆಡಳಿತ ನಡೆಸೋದಕ್ಕೆ 20 ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದು, ಅದ್ರ ಜೊತೆಗೆ 25ಕ್ಕೂ ಹೆಚ್ಚಿನ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇದ್ದು, ಈ ಒಂದು ಸಣ್ಣ ಕಟ್ಟಡದಲ್ಲಿ ಇಷ್ಟು ಜನ ಸೇರಿ ಅಡ್ಮಿನಿಸ್ಟ್ರೇಷನ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಮತ್ತೊಂದು ಕಟ್ಟಡ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಒಟ್ಟುಗೂಡಿ ಈ ಒಂದು ನಿರ್ಣಯ ಮಾಡಿ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಸ್ವಂತ ಸಂಪನ್ಮೂಲ ಮತ್ತು 15ನೇ ಹಣಕಾಸುಗಳನ್ನ ಬಳಸ್ಕೊಂಡು ಒಂದು ಕಟ್ಟಡವನ್ನ ಕಟ್ಟೋದಕ್ಕೆ ತೀರ್ಮಾನ ಮಾಡಿರ್ತಾರೆ. ಅದರಂತೆ ಇವತ್ತು ಒಂದು ನಮ್ಮ ರಾಜೀವ್ ಗಾಂಧಿ ಸೇವಾ ಕಟ್ಟಡದ ಮೇಲೆ ಒಂದು ಹೊಸ ಕಟ್ಟಡವನ್ನ ಪ್ರಾರಂಭೋತ್ಸವವನ್ನ ಮಾಡಿ ಇದಕ್ಕೆ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಸಹ ಇದ್ದು ಇವತ್ತು ಒಂದು ಪೂಜೆಯ ಕಾರ್ಯವನ್ನ ನೆರವೇರಿಸಿ ಬಿಲ್ಡಿಂಗ್ ಕಾರ್ಯವನ್ನ ಪ್ರಾರಂಭಗೊಳಿಸಿದ್ದಾರೆ. ಅದರಿಂದ ಎಲ್ರಿಗೂ ಒಳ್ಳೇದಾಗ್ಲಿ, ಬಿಲ್ಡಿಂಗ್ ಕಾರ್ಯ ಬೇಗ ಪೂರ್ಣಗೊಳ್ಳಲಿ ಅಂತ ಹೇಳ್ಬಿಟ್ಟು ಶುಭ ಹಾರೈಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು.